ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ ಅಂತ ನಿನ್ನೆ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಇವಾಗಲೂ ಕೂಡ ಎಲ್ಲರೂ ಆರಾಮದೀವಿ ಫ್ರೆಂಡ್ಸ್. ನಿಮ್ಮೆಲ್ಲರ ಸಪೋರ್ಟು ತುಂಬ ಚೆನ್ನಾಗಿ ಬಂತು ನಿನ್ನೆ ವಿಡಿಯೋದಲ್ಲಿ. ತುಂಬ ಖುಷಿಯಾಯಿತು. ನಿಮ್ಮೆಲ್ಲರ ಕಮೆಂಟ್ ಓದಿ ನನಗಂತೂ ಭಾಳ ಖುಷಿಯಾಯಿತು ಫ್ರೆಂಡ್ಸ್. ಇಷ್ಟು ದಿವಸ ಆದಮೇಲೆ ವಿಡಿಯೋ ಹಾಕಿದ್ರು ಎಲ್ಲರೂ ನೆನಪಿಟ್ಕೊಂಡು ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಮತ್ತು ಕಮೆಂಟ್ ಹಾಕಿ ಲೈಕ್ ಮಾಡಿ ಸಪೋರ್ಟ್ ಮಾಡಿದ್ರಲ್ಲ, ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನ ಫ್ರೆಂಡ್ಸ್. ನಿಮ್ಮ ಸಪೋರ್ಟು ಈ ಫಸ್ಟ್ ವಿಡಿಯೋಕ್ಕೆ ಯಾವ ರೀತಿ ಐತೆ ಅದೇ ರೀತಿ ಮುಂದಿನ ವಿಡಿಯೋಗಳಿಗೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಬರ್ರಿ ಇವತ್ತಿನ ವ್ಲಾಗ್ನ ನಾನು ನನ್ನ ಫೇಸ್ ಸ್ವಲ್ಪ ಡ್ರೈ ಆಗಿತ್ತು, ಹಾಗಾಗಿ ಖುಷ್ಬು ಆಯಿಲ್ ಅಂತ ಹೇಳಿಬಿಟ್ಟು ಯೂಟ್ಯೂಬಲ್ಲಿ ತುಂಬ ವೈರಲ್ ಆಗೈತಿ. ಅದನ್ನು ನಾನು ಕೂಡ ಮಾಡಿದ್ದೆ ಮನೆಯಲ್ಲಿ, ಬಟ್ ಅದನ್ನು ಹಿಂದಿನ ದಿವಸನೇ ಮಾಡಿದ್ದೆ ಆಯಿಲ್. ಅದನ್ನು ನಾನು ಫೇಸ್ಗೆ ಹಚ್ಕೊಳಕ್ಕಾಗಿರಲಿಲ್ಲ, ಹಾಗಾಗಿ ಮರುದಿನ ಹಚ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೊಳಕತ್ತೀನಿ ಮುಖನ. ತುಂಬ ಚೆನ್ನಾಗೈತಿ ಆಯಿಲ್. ಇದೇ ಫಸ್ಟ್ ಟೈಮ್ ಹಚ್ಕೊತಾ ಇದ್ದೀನಿ. ನೋಡೋಣ ಮುಂದೆ ನನ್ನ ಫೇಸಲ್ಲಿ ಏನಾದರೂ ಇಂಪ್ರೂವ್ ಆದರೆ ನಾನು ಕೂಡ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿರಿ, ಚೆನ್ನಾಗಿ ಒಂಥರ ಘಮ ಘಮ ಅಂತಿರ್ತೈತಿ ಎಣ್ಣೆ ಮಾತ್ರ. ಯಾಕಂದರೆ ಕ್ಯಾರೆಟು ಮತ್ತು ಆರೆಂಜ್ ಸಿಪ್ಪೆ ಅದನ್ನೆಲ್ಲ ಹಾಕಿ ಕುದಿಸಿ ಆಮೇಲೆ ಒಂದು ಸ್ವಲ್ಪ ಬಾದಾಮ್ ಆಯಿಲ್ ಮಿಕ್ಸ್ ಮಾಡಿ ಹಚ್ಕೊತಾ ಇದ್ದೀನಿ. ತುಂಬ ಚೆನ್ನಾಗೈತಿ. ರಿಸಲ್ಟ್ ಇನ್ನು ಮುಂದೆ ಚೆನ್ನಾಗಿ ಬಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಲೈಕ್ ಮಾಡಿದರೆ ನನ್ನ ವಿಡಿಯೋ ರೆಕಮೆಂಡೇಷನ್ ಆಗುತ್ತಾ, ಸಜೆಷನ್ಗೆ ಹೋಗ್ತಾವೆ ವಿಡಿಯೋಸ್. ಹಾಗಾಗಿ ನೋಡೋರೆಲ್ಲರೂ ವಿಡಿಯೋ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡ್ಬೋದು, ಕತ್ತಿಗೂ ಕೂಡ ಹಚ್ಕೊಳಕತ್ತೀನಿ. ಯಾಕಂದ್ರೆ ಕತ್ತನು ಕೂಡ ಕಪ್ಪಾಗಿರುತ್ತೆ ನೋಡ್ರಿ. ಹಾಗಾಗಿ ನಾನಂತರೂ ಬಿಸಿಲಿಗೆ ಏನು ಜಾಸ್ತಿ ಹೋಗೋದಿಲ್ಲ. ಹೋದರೆ ಯಾವಾಗಾರ ಒಂದು ಸಲ ಮೇಲೆ ಬಟ್ಟೆ ಒಣ ಹಾಕಕ್ಕೆ ಹೋಗಿರ್ತೀನಿ ಅಷ್ಟೇ. ಯಾವಾಗಲೂ ಮನೆಯಲ್ಲೇ ಇರ್ತೀನಲ್ಲ, ಹಾಗಾಗಿ. ಬಟ್ ಏನಂದರೆ ನಂದು ಮಾಂಗಲ್ಯ ಚೈನು ಗೋಲ್ಡು ಮತ್ತು ಅದರಲ್ಲಿ ಮಿಶ್ರಣ ಇರುತ್ತಂತೆ. 22 ಕ್ಯಾರೆಟ್ ಆದ್ರೂ ಅದರಲ್ಲಿ ಎಲ್ಲ ಥರದ್ದು ಮಿಶ್ರಣ ಇರುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ನನ್ನ ಕತ್ತಲ್ಲಿ ಒಂದು ಸ್ವಲ್ಪ ಕಪ್ಪು ಆಗಿತ್ತು, ಬಟ್ ಇವಾಗ ಕಡಿಮೆ ಆಗೈತಿ. ಯಾಕಂದರೆ ಈಗ ನಾನು ಕತ್ತಿಗೂ ಕೂಡ ಕೇರ್ ಮಾಡ್ತೀನಿ. ಮುಂಚೆ ಎಲ್ಲ ಮಾಡ್ತಿದ್ದಿಲ್ಲ, ಹಾಗಾಗಿ ನಾವೇನು ಕೂಡ ಅಲ್ಲೇ ಕೂತ್ಕೊಂಡಿದ್ಲು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ನಮ್ಮ ಎತ್ತರೂ ಮಾತಾಡ್ತೀನಿ ನಾನು ಅಂತ ಬಂದು ಕುಂತಾನಿಲ್ಲ. ಈಗ ಸಾಯಂಕಾಲ ಸ್ಟಾರ್ಟ್ ಮಾಡೀನಿ ವ್ಲಾಗು. ಇವತ್ತಿನ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿನ್ನೆ ಹಾಕಿದ್ನೆಲ್ಲ ವಿಡಿಯೋ, ಅದಕ್ಕೆ ತುಂಬ ಚೆನ್ನಾಗಿ ಎಲ್ಲರೂ ಕಮೆಂಟ್ ಎಷ್ಟು ಚಂದ ಮಾಡಿರಿ. ತುಂಬ ಖುಷಿ ಆಯಿತು. ಸಪೋರ್ಟನ್ನು ಹಂಗೆ ಮಾಡಿರಿ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಯಾವಾಗ ನಾನು ಕೇಳ್ಕೊತೀನಿ. ಈಗ ಹಾಲು ಬಿಸಿಗಿಟ್ಟಿನಿ ಸಾಯಂಕಾಲ. ಇನ್ನೂ ಚಹಾ ಕುಡ್ದಿಲ್ಲ. ಇವು ನಮ್ಮ ನವ್ಯಾರಪ್ಪ ಇನ್ನೂ ಬಂದಿಲ್ಲ ಆಫೀಸಿಂದ, ಲೇಟ್ ಆಗೈತಿ. ಬಾ ಇಲ್ಲೇ. ಅಲ್ಲೇ ನೀನ ಹಿಡ್ಕೊಬೇಕನ ಅದನ್ನ. ಮಾತಾಡ. ಹಾಯ್ ಫ್ರೆಂಡ್ಸ್ ಅನ್ನ. ಎಲ್ಲರೂ ಹೆಂಗದಿರಿ? ನಾನು ಅಂಕರ ಆರಾಮದೀನಿ ನೋಡ್ರಿ. ಚಂದ ಮಾತಾಡ್ತೀಯ ಇಲ್ಲ? ನಾನು ಆರಾಮದೀನಿ ನೋಡ್ರಿ. ನಾನು ಆರಾಮದೀನ್ರಿ. ಚೀನಾ ಭಾಷೆ ಒಂದು ಚಾವ್ ಚೂ ಅಂತ. ಅದನ್ನ ಕೈಯಾಗ ಹಿಡ್ಕೋಬೇಕವ. ಕೈಯಾಗ ಕೊಟ್ಟನೆ ಎಲ್ಲ ಹಾ ಮಾಡಿ ಇಡ್ತಾನೆ. ಈಗ ಹೇಳ. ಲೈಕ್ ಮಾಡ್ರಿ. ನೀ ಬಾ ಅಲ್ಲಿ ನೋಡೋಕರ. ಕಲೆಕ್ಟ್ ಬರಲ್ಲ ಅಂತ. ಕರೆಕ್ಟ್ ಬರಲ್ಲ. ಬರುತ್ತ. ಹಾ, ಮನೆಗೆ ಎಲ್ಲ ಹೇಳ್ತಾನ. ಈಗ ಹೇಳಕ್ಕಲ್ಲ, ಇಲ್ಲಿ ನಾಚ್ಕೊಂತಾನೆ ಎಲ್ಲದಕ್ಕನು ನಮ್ಮ ಮುಂದೆ. ಎಲ್ಲಾರು ಹೆಂಗದಿರಿ? ನಾವೆಲ್ಲರೂ ಚೆನ್ನಾಗಿದ್ದೀವಿ.
ಮಾತಾಡ ಲೈಕ್ ಮಾಡ್ರಿ ಅದಿಲ್ಲ ಅದನ್ನ ಹೇಳಂಗಿಲ್ಲ ಅದು ಹೇಳ್ತಾನ ಅದು ಬೇರೆ ನೋಡ್ತಾನಲ್ಲ ನಮ್ಮ ಮನ್ಯಾಗ ಅವ್ರು ಹೇಳ್ದಂಗ ಹೇಳ್ತಾನ ಮಮ್ಮಿ ಹೇಳು ನೀನ್ ಹೇಳು ಅಂತಿರ್ತಾನ ನಮ್ಮ ನಮಿತಾ ಇಲ್ಲೇ ಕುಂತಾಳ ನಾವೇನು ಇಲ್ಲೇ ಕುಂತಾಳ ನೋಡ್ರಿ ಎಲ್ಲಾರು ಇಲ್ಲೇ ಇದೀವಿ ನಮ್ಮ ಏತರ್ವರಪ್ಪ ಅವ್ರನ್ನ ಬಿಟ್ಟು ವಾಪಸ್ ಕೆಲ್ಸಕ್ಕೆ ಹೋದ್ರೆ ಇವರಪ್ಪ ಇನ್ನೂ ಬಂದಿಲ್ಲ ವೇಟ್ ಮಾಡಕತ್ತೀವಿ ನೋಡೋಣ ಇವತ್ತು ಎಲ್ಲರೂ ಸೇರ್ಕೊಂಡಿವಿ ಮತ್ತು ನಿನ್ನೆ ಹೋಗಿದ್ವಿ ಅವ್ರ ಮನೆಗೆ ಇವತ್ತು ಅವ್ರು ಬಂದಾರ ಅಡುಗೆ ಪಡಿಗೆ ಮಾಡಬೇಕು ಏನು ಮಾಡೋದು ಏನು ಪ್ಲ್ಯಾನ್ ಮಾಡಿಲ್ಲ ಇನ್ನು ಚಾಪ ಕುಡಿತೀವಿ ಕುಡಿದು ಆಮೇಲೆ ಅಡುಗೆ ವಿಚಾರ ಮಾಡ್ತೀವಿ ನಿಮ್ಮ ತಂಗಿ ವಿಡಿಯೋ ಮಾಡೋದು ಬಿಟ್ಲು ಅಂತಾರ ಮದೆ ಒಬ್ಬೊಬ್ರು ನಾ ಹೇಳಿ 2 ಸಣ್ಣದವು ಏನಕ್ಕ ಅವ್ರಿಬ್ರನ್ನ ಕಟ್ಕೊಂಡು ಕೆಲಸ ಮಾಡ್ಕೊಂಡು ಅಡುಗೆ ಮಾಡೋದ ರಗಡಾಗುತ್ತ ಎದಕ್ಕೆ ಮಾಡೋದು ಬಿಟ್ಟು ಅದಕ್ಕೋಸ್ಕರ ವಿಡಿಯೋ ಮಾಡದ ಇವ್ರು ನೋಡ್ಕೊಳ್ಳೋದ ಅಂತಾನ ಒಂಚೂರು ದೊಡ್ಡವ್ರ ಮಾಡ್ಬೋದು ಮುಂದೆ ಏನ್ ಗೊತ್ತಾ ಇದು ಮಾಡೋದು ನೋಡೋರ್ ಕಣ್ಣಿಗೆ ಈಸಿ ಅನಿಸ್ತೈತಿ ಹೋಗ್ಬಿಡ್ತಾರ ಬೆಳಿಗ್ಗೆ ಹೋದವ್ರು ಮಕ್ಕಳು 12 ಗಂಟೆ ಮತ್ತೆ ನಾಷ್ಟ ಮಾಡೋದು ಮತ್ತೆ ಹೋಗೋದು ಎಲ್ಲ ನನ್ನ ಅಂದ್ರ ಆಗೋದಿಲ್ಲ ಇವ್ರಿಗೆ ಮತ್ತೆ ನೋಡೋರ್ ಕಣ್ಣಿಗೆ ಈಸಿ ಅನಿಸ್ತೈತಿ ಇವ್ರನ್ನ ಕೇರ್ ಮಾಡಕ್ ಆಗೋದಿಲ್ಲ ನೋಡಕ್ ಈಸಿ ಆಗುತ್ತೆ ಏನ್ ಬಿಡು ಎಲ್ಲ ಕೆಲಸ ಮಾಡ್ಕೊಂಡ್ ಮಾಡ್ತಾರ ಮನ್ಯಾಗ ಅನಿಸ್ತೈತಿ ಬಟ್ ಇದ್ರಂತ ಟಫ್ ಯಾವುದೂ ಇಲ್ಲ ಕೆಲಸ ಅದು ಬೇರೆ ಮಾಡಿದ್ಕೂ ಕಷ್ಟಪಟ್ಟು ಮಾಡೀವಿ ಬಂತಪ್ಪ ಅನ್ನೋದೊಂದು ಇದ್ರ ಅದೊಂದು ಬೇರೆ ಇದು ಮಾಡಿನೂ ಏನೂ ಫಲ ಸಿಗ್ಲಿಲ್ಲ ಅಂದ್ರೆ ಬೇಜಾರಾಕೈತಿ ಬಟ್ ಏನಂದ್ರೆ ನಾನು ತಪ್ಪು ಮಾಡಿದೆ ಬರೀ ನಡ್ಬರ್ಕ ಬಿಟ್ಬಿಟ್ನಲ್ಲ ಅದೇ ನನಗೆ ಹೊಟ್ಟೆ ಕೊಟ್ಟಿರೋದು ಕಂಟಿನ್ಯೂ ಆಗಿ ಬಂದಷ್ಟು ಬರಲಿ ಅಂತ ಮಾಡ್ಕೊತ ಬಂದಿದ್ರೆ ಹೆಂಗೋ ಒಂದು ದಾರಿಗೆ ಬರ್ತಿತ್ತ ಏನೈತೆ ಬಟ್ ಬಿಟ್ಟು ಬೇಜಾರು ಮಾಡ್ಕೊಂಡು ನನ್ನ ಚಾನೆಲ್ ನಾನು ಹಾಳು ಮಾಡ್ಕೊಂಡೆ ಅಲ್ಲ ಇವತ್ತು ನೋಡಿ ವಿಡಿಯೋಕ್ಕೆ ಎಷ್ಟು ಚಂದ ಕಮೆಂಟ್ ಹಾಕ್ಯಾರ ಎಲ್ಲರೂ ಭಾಳ ಖುಷಿ ಆಯ್ತು ನೋಡಿದೆ ನೀನು ನಾವು ಹಂಗೆ ಸುಮ್ಮನೆ ನೆನಪಿಗಿರ್ಲಿ ಒಂದು ಸ್ವಲ್ಪ ಅಂತೇಳಿ ಮಾಡ್ಕೊಂಡೆ ಅಷ್ಟೇ ನಾನು ಜಾಸ್ತಿ ಅಲ್ಲಿ ರಂಗನಾಥ ದೇವಸ್ಥಾನದಾಗ ಅಲೋವ್ ಇತ್ತು ಕ್ಯಾಮ್ರಾ ಮಾಡ್ಬೋದಿತ್ತು ಬಟ್ ನನಗೆ ಮಾಡ್ಬೇಕನ್ನೋದು ಅವಾಗ ಬಿಟ್ಬಿಟ್ಟಿದ್ದೆ ಬೇಡ ಅಂತ ಹೇಳ್ಬಿಟ್ಟು ಬಟ್ ಇವಾಗ ಮತ್ತೆ ಮಾಡಬೇಕು ಅಂತ ಬಂದೈತಿ ಯಾಕಂದ್ರೆ ಹೊಸ ಫೋನ್ ತೊಗೊಂಡಿನಿ ಅದು EMI ಮ್ಯಾಗ ಫೋನ್ ತೊಗೊಂಡಿನಿ ಫೋನಿಗೆ ವಾಪಸ್ ಬಂಡವಾಳ ಸೇರಿಸ್ಬೇಕಲ್ಲ ಹಂಗಾಗಿ ಮಾಡಿದ್ರಾತು ಮನೆ ಖಾಲಿ ಕೂತ್ಕೊಂಡು ಏನು ಮಾಡೋದು 4 ತಿಂಗಳು ಹಿಂಗೆ ಖಾಲಿ ಕೂತ್ಕೊಂಡೆ ಏನು ಮಾಡಲಿಲ್ಲ ಹೌದಿಲ್ಲ ಸುಮ್ಮನೆ ವೇಸ್ಟ್ ಆಯ್ತು ನಮ್ಮ ತಂಗಿ ಅಂದ್ರೆ ಮತ್ತೇನು ಮಾಡೋಕ್ಕಾಗಲ್ಲ ಬಿಡು ರೆಸ್ಟ್ ಆಯ್ತಲ್ಲ ಅಂತ ಅಂದು ಮನೇನ ಕೆಲಸ ಇರುತ್ತಾ ಬಟ್ ಆರಾಮಾಗಿತ್ತು ಟೆನ್ಷನ್ ಇಲ್ಲ ಏನಾದ್ಲಲ್ಲ ಏನು ರೆಸ್ಟ್ ಅಂದ್ಲು ನಮ್ಮ ನಮಿತಾ ನಮ್ಮ ಊರಿಂದ ಬಂದಿದ್ಲು ಬಟ್ ಅವಾಗ ವಿಡಿಯೋ ಮಾಡಲಿಲ್ಲ ಆಕಿ ಇದ್ರೆ ಏನು ಮಾತಾಡೋದೇ ಇಲ್ಲ ಏನು ಮಾತಾಡವ ಅಂದ್ರೆ ನಾವು ಏನೋ ಒಂದ್ಸಲ ಹೇಳ್ಕೊಟ್ರೆ ಅದನ್ನ ಆಟ ಮಾತಾಡ್ತಾ ಇಲ್ಲ ಅಂದ್ರೆ ಏನು ಮಾತಾಡಲ್ಲ ನಾವೇ ಚಿನ್ನಿ ನಿನ್ಗ ಎಲ್ಲರೂ ಎಷ್ಟು ಚಂದ ಕಮೆಂಟ್ ಮಾಡ್ಯಾರಪ್ಪಜ್ಜಿ ನವೇ ಒಂದ್ಸಲ ಸರಿಗೆ ಬಿಟ್ಲದಿ ಫ್ರೆಂಡ್ಸ್ ಸರಿಗೆ ಬಿಟ್ಟು ಈಗ ಪರವಾಗಿಲ್ಲ ನೋಡಂಗಾಗ್ಯಾಳ ಈಗ ನಮ್ಮವ್ವ ಅಂತರು ಏನು ಹುಡುಗ್ಗೆ ಏನು ತಿನ್ನವಲ್ದು ಅಂತಿದ್ಲು ಈಗ ಹಾಲಿಗೆ ಇಟ್ಟಿನಿ ಹಾಲು ನೋಡ್ಕೋಬೇಕಲ್ಲ ಮಗ ಕಾಪಿ ಕುಡಿತೀಯನ ಯಾಕೆ ಕುಡಿದು ಬಂದಿಯನ ಕುಡಿ ಹಿಂಗಿರುತ್ತ ಇದ್ರ ಮುಂದಿಲ್ಲ ಇದ್ರನ ಉಕ್ಕಿ ಬಿಡ್ತಾವ ಹಾಲು ಒಂದೊಂದ್ಸಲ ನೋಡ್ರಿ ಪಾತ್ರೆ ಎಲ್ಲ ತೊಳೆದಿನಿ ಬೆಳಿಗ್ಗೆ ಇಡ್ಲಿ ಮಾಡಿದ್ದೆ ಮಧ್ಯಾಹ್ನ ದೋಸೆ ಮಾಡ್ಕೊತಿದ್ವಿ ದೋಸೆ ಹಂಚು ತೊಳೆದಿಲ್ಲ ಯಾಕಂದ್ರೆ ನಾಳೆ ಬೆಳಿಗ್ಗೆ ಮತ್ತೆ ದೋಸೆ ಮಾಡ್ತೀನಿ ನಾಷ್ಟಕ್ಕೆ ಹಂಗೆ ಇಟ್ಟಿನಿ ಟಿಶ್ಯೂ ಪೇಪರು ಚುಚ್ಚುಗ ದೋಸೆ ಹಂಚು ಇಡ್ಲಿವು ನಮ್ಮ ಮಧ್ಯಾಹ್ನ ತಿಂದಿದ್ವು ಎಲ್ಲ ತೊಳೆದು ಮನೆ ಕ್ಲೀನ್ ಮಾಡೀನಿ ಈಗ ಯುಗಾದಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ಕೋಬೇಕು ಮನೇನ ಸಣ್ಣವ ಮಕ್ಕೊಂಡನಂತ ಒಂಚೂರು ಸೈಲೆಂಟ್ ಐತಿ ಮನೆ ಮಾತಾಡಂಗಿಲ್ಲ ಬಾ ಮನೆ ಸೈಲೆಂಟ್ ಐತಿ ಇಲ್ಲ ಅಂದಿದ್ರೆ ಎಲ್ಲ ಕಿತ್ ಹಾಕ್ತಿದ್ದೆ ನೋಡ್ರಿ ಬಂದು ಕಸ್ಕೊಂತಾನ ಅದನ್ನ ಹಿಡ್ಕೊ ಏನು ಮಾಡ್ತೀನಿ ನೋಡ್ತೀನಿ ನಾನು ಕೈ ಬಿಟ್ಟೆ ನೀನು ಹಿಡಿಯೋದಾಗಲ್ಲ ಅದು ವಜ್ಜ ಐತಿ ನೀ ಸ್ಕೂಲಿಗೆ ಹೋಗಿಲ್ಲಪ್ಪ ಫ್ರೆಂಡ್ಸ್ ನಮ್ಮ
ಎತ್ತರವ ಈ ವರ್ಷ ಸ್ಕೂಲಿಗೆ ಹೋಗ್ತಾನ ಹೌದಿಲ್ಲ ಹಾಂ ಹಂಗೆ ಮಾಡಿ ಸ್ಕೂಲಿಗೆ ಹೋಗ್ಯಾ ನಮಿತನ ಸ್ಕೂಲಿಗೆ ಹೋಗ್ಯಾ ಅಕ್ಕನ ಜೊತೆಗೆ ಅಂಗನವಾಡಿಗೆ ಹೋಗ್ತಾನಂತ ಮದೇ ಅಂಗನವಾಡಿಗೆ ಹಾ ಹೋಗ್ಯಾನ ಈಗ ಆವಾಗ ಹೋಗ್ಲಿಲ್ಲ ಈಗ ಹೋಗ್ತೀನಿ ಅಂತ ಹೇಳ್ತಾನ ಓಕೆ ಕಂಟಿನ್ಯೂ ಮಾಡ್ತೀನಿ ಲಾಗ್ಸ್ ಇಷ್ಟ ಆದ್ರೆ ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ಬೇರೆದವ್ರಿಗೆ ತಲುಪುತ್ತೆ ಅಷ್ಟೇ ಇನ್ನೇನಿಲ್ಲ ಇದು ಹಾಸಿಗೆ ಇಲ್ಲೇ ಇಟ್ಟಿವಿ ರೂಮ್ನಾಗ ಜಾಗ ಇಲ್ಲ ದಿವಾನನ್ನು ಹಾಕಿವಿ ಅಂಥೇಳಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೇನಿಲ್ಲ ನಮ್ಮ ಜೀವನದ ಅಂತೂ ಇಷ್ಟ ಐತಿ ಇದನ್ನು ಶೇರ್ ಮಾಡ್ಕೊಂಡು ಹೋಗ್ತೀನಿ ನನಗೂ ಅದೇ ಬೇಜಾರಾಕಿತ್ತು ಪದೇ ಪದೇ ಅದನ್ನ ಶೇರ್ ಮಾಡ್ಬೇಕಲ್ಲ ವಿಡಿಯೋ ಅಂತಂದು ಮತ್ತೇನು ಮಾಡೋದು ಒಬ್ಬೊಬ್ರು ಅದನ್ನ ನೋಡೋರಾದ್ರೂ ನೋಡ್ತಾರೆ ಹಾಕ್ರಿ ಅಂದರು ನಾವು ಸಪೋರ್ಟ್ ಮಾಡ್ತೀವಿ ಹಾಕ್ರಿ ಅಂತಂದು ಹಂಗಾಗಿ ಮತ್ತು ನನ್ನಷ್ಟಕ್ಕೆ ನಾನೇ ಮೋಟಿವ್ ಆಗೀನಿ ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ ನಂಗೆ ಮೋಟಿವ್ ಮಾಡಿ ವಿಡಿಯೋ ಮಾಡೋಕ್ಕೆ ಹೇಳಿದ್ರು ಮಾಡಕತ್ತೀನಿ ನೋಡೋಣ ಹೆಂಗೆ ಹೋಗುತ್ತೆ ಇವತ್ತಿನ ವ್ಲಾಗ್ ಅಂಥೇಳಿ ನೋಡ್ರಿ ಈಗ ಪಾತ್ರೆ ಎಲ್ಲ ದಬ್ಬ ಅಂದರೆ ಜೋಡಿಸ್ಕೊಳಕತ್ತೀನಿ ನೀರೆಲ್ಲ ಬಸ್ತು ಒಣಗಿದ್ವು ಸಂಜೆ ಮುಂದೆ ಒಂದು 4 ಗಂಟೆ 3:30ಗೆನ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ ಪಾತ್ರೆಗಳನ್ನ ಹಾಗಾಗಿ ಬೇಗನೆ ನೀರು ಇಳಿದ್ಬಿಟ್ಟು ಈಗ ಬಿಸಿಲನ್ನ ಇರುತ್ತೆ ನೋಡ್ರಿ ಹಂಗಾಗಿ ಲಘುನ ಒಣಗ್ಕೊಂಬಿಡ್ತಾವೆ ಅವನ್ನೆಲ್ಲ ಜೋಡಿಸಿ ಇಟ್ಕೊಂಡ್ಬಿಟ್ಟಿನಿ ಅಂದರೆ ಅಡುಗೆ ಮನೆ ಫ್ರೀ ಆಗುತ್ತೆ ಹಂಗಾಗಿ ಅವನ್ನೆಲ್ಲ ಜೋಡಿಸ್ಕೊಳಕತ್ತೀನಿ ಹಾಗೆ ಚಾಕನ್ನು ಕೂಡ ಇಟ್ಟಿನಿ ನೋಡ್ರಿ ಚಾನ ಕುಡಿಯೋದು ಲೇಟ್ ಆಗಿಬಿಡುತ್ತೆ ನಮ್ಮದು ಎಲ್ಲರೂ ಒಂದು 4:30 5 ಗಂಟೆಗೆ ಚಹಾ ಕುಡಿದ್ರೆ ನಾವೊಂದು ಈಗ 6:30 7 ಗಂಟೆಗೆ ಕುಡಿತೀವಿ ಮುಂಚೆ ನಮ್ಮ ಮನೆಯವರು ಬೇಗ ಬರ್ತಿದ್ರು ಆಫೀಸಿಂದ ಬೇಗನೆ ಕುಡಿದು ಬಿಡ್ತಿದ್ವಿ ಬಟ್ ಈಗ ಆಫೀಸಿಂದ ಸ್ವಲ್ಪ ಲೇಟಾಗಿ ಬರಾಕತ್ತಾರ ಕೆಲಸ ಐತಿ ಅಂತ ಹೇಳ್ಬಿಟ್ಟು ಹಾಗಾಗಿ ಲೇಟಾಗಿ ಬರ್ತಾರೆ ಚಾನು ಕೂಡ ಲೇಟಾಗೆ ಕುಡಿತೀವಿ ಅವ್ರು ಬರೋ ಟೈಮ್ಗೆ ಚಹಾ ಕಾಸ್ಕೊಂಡು ಕುಡಿತೀವಿ ನಾವು ಅಷ್ಟೇ ಕಾಸ್ಕೊಂಡು ಕುಡಿಯೋಕೆ ಅದು ಏನೋ ಮನಸ್ಸು ಆಗಂಗಿಲ್ಲ ಅವ್ರು ಬರಾಕತ್ತೀವಿ ಅಂತ ಫೋನ್ ಹಚ್ಚಿದ ಮೇಲೆ ನಾನು ಚಹಾ ಇಟ್ಟಿರ್ತೀನಿ ಒಂದೊಂದು ದಿನ ಅವ್ರು ಬಂದ ಮೇಲೆ ಚಹಾ ಇಡ್ತೀನಿ ಒಂದೊಂದು ದಿನ ಅವ್ರು ಬರೋದಕ್ಕಿಂತ ಮುಂಚೆ ಕಾಸಿ ಇಟ್ಟಿರ್ತೀನಿ ಬಂದಮೇಲೆ ಒಂದೆರಡು ಬ್ರೆಡ್ಡು ಬಿಸ್ಕಿಟು ಏನಾರು ಇದ್ದರೆ ಚಹಾ ಜೊತೆಗೆ ಎದ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತಿಂತೀವಿ ಬ್ರೆಡ್ ತಂದು ಎಷ್ಟು ದಿನ ಆಯಿತು ಹಂಗೆ ಅದವ ಅವನ್ನ ತಿನ್ಬೇಕು ಇವತ್ತು ಅಂತ ಹೇಳಿ ಜಾಸ್ತಿ ಚಹಾ ಕಾಸಿನಿ ನೋಡ್ರಿ ಚಹಾ ರೆಡಿ ಆಯ್ತು ಈಗ ಸೋಸ್ಬೇಕು ಹಾಂ ಹೇಳು ಹಾಂ ಅಂತ ಹಾಂ ಬಂದ ರಕ್ತ ಯಕ್ಷಿ ಎದ್ದಾಳ ಎದ್ದಾಳಪ್ಪಜಿ ಬಂದ ನೋಡ್ರಿ ಎಲ್ಲ ಎತ್ತೋ ಯಾರು ಬಂದ್ರು ಹೌದಾ ಎಲ್ಲೇ ಹೊಂಟಿ ಯಾರು ನೀನೆ ಡೋರ್ ಓಪನ್ ಮಾಡ್ತೀನಿ ಇವಾಗ ಯಾರೋ ಬರ್ತಾರ ನೋಡಿ ದೊಡ್ಡಪ್ಪ ಹೌದಾ ಹೌದಾ ಮನ್ವೀತ್ ಗುಂಡ ಮನ್ವೀತ್ ಬುಡಾ ಬುಡಾ ಅಂದ್ರೆ ನೋಡು ಬಾ ಯಕ್ಷೆ ಹಾಯ್ ಹೌದಾ ಇಲ್ಲಿದ ನೋಡ್ರಿ ಇವನ್ನ ಹಿಂದೆ ಯಾರ ಬಂದ್ರು ನೋಡ್ರಿ ಇವನು ಉಂಟ ಇಲ್ಲ ಆಯ್ತು ಯಾರು ಬಂದ್ರು ದೊಡ್ಡಪ್ಪ ಏನ್ ತಂದ ಯಕ್ಷಿ ನೀನು ಹೋಗು ಹಾ ಬಾ ಯಕ್ಷೆ ನೋಡ್ರಿ ಅಲ್ಲಿ ನಮ್ಮ ಕುಂತಾಳ ಬರ್ತಾನ ಬಾ ಏನೋ ತಂದಾರ ನೋಡ್ರಿ
ಅಲ್ಲ ಹಾಂ ಟ್ರಿಸರಿಗೆ ಅಂಟಿಸ್ಬೇಕು. ಆಯ್ತು ಬಿಡು, ಅದು ಮೀರಾರ್ ತಂದಾರ. ಯಕ್ಷಿ ಇಲ್ಲಿದ ನೋಡಿ. ಹಾಯ್ ಯಕ್ಷಿ. ಹಾಯ್ ಹಾಯ್ ಮಾಡ. ಹಾಯ್ ಬಂಗಾರು. ಹಾಯ್. ಅಯ್ಯಯ್ಯೋ ಹೋಯ್ತು ವಿಡಿಯೋ ನೋಡ್ರಿ. ಏನು ಏನು ಹಾಯ್ ಫ್ರೆಂಡ್ಸ್. ಅವನೇನ ಎಲ್ಲ ವಿಡಿಯೋ ಮಾಡೋದು ಆಯ್ತು ಫ್ರೆಂಡ್ಸ್. ನಾವು ನೋಡಲ್ಲ ಯಕ್ಷಿ ತಿನ್ನಾಕತ್ತ ನೋಡಲ್ಲಿ. ಯಕ್ಷಿ ಹುಡುಗ ತರಲೆ ಕೆಲಸ ಮಾಡೋದಿಲ್ಲ. ಅಂತ ಯಾತೋ ಬಾ ತೋ ಹಂಗೆ ಬೀಳುತ್ತೆ. ಏನಾತು? ಅಯ್ಯೋ ಅಯ್ಯೋ ಏನು ತಿನ್ನಾಕತ್ತಿ? ಊಟ ಮಿರರ್. ಓ ನಾವ ಮಿರರ್ ನೋಡಿಲ್ಲನ? ದೊಡ್ಡದೈತಿ ನೋಡಿ. ಎಲ್ಲಿ ಇದು ಇಡೋದು? ಟ್ರಿಜರಿ ಇಡ್ಸಲ್ರಿ ಇದು ಅಂತ ಸಾಕ. ಕಟ್ ಮಾಡಿದ್ದಾನ ಅದು ಅಷ್ಟು. ಜಾಗ ಹುಡುಕ್ಬೇಕು ಈಗ, ಇದಕ್ಕೆ ಜಾಗ ಮಾಡ್ಬೇಕು. ದೊಡ್ಡದೈತಿ. ಜಾಕೊಂಡ್ ಬರ್ತೈತೆ ಅಲ್ಲಿ ಇಟ್ರ. ಇಲ್ಲಿ ಇಟ್ಕೋಬಹುದು ಕಟ್ ಹಾಕಿಸಿ. ಟಕ್ಲೆ 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 ಅಂತ. ಯಾರು ಟಕ್ಲ? ಕ್ಲೀನ್ ಆಗೈತೆ. ಹಾಂ ಕ್ಲೀನ್ ಐತೆ. ಕ್ಲೀನ್ ಆಗೈತೆ. ಹಿಡ್ಕೊಂತಾನಂತ. ಕೊಡಿಲಿ ಹಿಡ್ಕೊಂತೀನಿ ಅಂತ. ಹೋಗ್ಬಾ ನೀನು, ಹೋಗ್ಬಾ ಹೋಗ. ಇಲ್ಲ ಇಲ್ಲಿ ನೋಡಿದ್ದೆ. ಇಲ್ಲಿ ನೋಡು ಮ್ಯಾಗ ಏನು ನೋಡ್ತೀಯ? ಅದ್ರ ಮ್ಯಾಗ ಯಾರು ಇಲ್ಲ. ಕೈ ಹರಿತಿದ್ಲಿ ಅಪ್ಪ. ಏ ಹುಷಾರು. ಕೈ ಹರಿತಿದ್ಲಿ. ಅಯ್ಯಯ್ಯೋ ತನಗೆ ತಾನೇ ಉಪ್ಪಿ ಕೊಟ್ಕೊಂತಾನ. ಸುಮ್ಕಿರಪ್ಪ. ಲಾ ಎತ್ತು ಏನು ನೋಡಕತ್ತಾನ ಅವ ತಮ್ಮ? ಉಪ್ಪಿ ಕೊಡ್ತೈತೇನ ಪಾಪು? ಅಕ್ಕ ಎಲ್ಲೈತಿ? ಅಯ್ಯಯ್ಯೋ ದೇವ್ರೇ. ಸಾಕ್ಬಿಡು, ನಿನಗನೆ ಎದುರಾಗತ್ತೆ ನೋಡು. ನೋಡ್ರಿ ನಮ್ಮ ಎತ್ತರ್ವ ಪೇಂಟಿಂಗ್ ಮಾಡೋಕೆ ಕಲರ್ ಪೆನ್ಸಿಲ್ ಕೊಟ್ಟಿಲ್ಲ, ಬರೀ ಪೆನ್ಸಿಲ್ ಕೊಟ್ಟಿವಿ. ಅದನ್ನು ತೀಡ್ಕೊ ಅಂತ ಕುಂತಾನಿಲ್ಲ. ಇಲ್ಲೇ ನಮ್ಮ ತಂಗಿ ಊಟ ಮಾಡಕತ್ತ ಕುಷ್ಕ ರೈಸ್ ಅಕ್ಕಿಗೆ. ಇಲ್ಲಿ ನೋಡ್ರಿ ಚಿಕನ್ ಬಿರಿಯಾನಿ ತೊಗೊಂಬಂದಾರ. ಭಾಳ ದಿನ ಆಗಿತ್ತು. ಇಂಥ ಕವರ್ನೇ ತಿನ್ನಬಾರ್ದಂತ ತಂದಿದ್ದು, ಕ್ಯಾನ್ಸರ್ ಆಕೈತಂತ. ಈ ಥರ ಕವರು ಹೊರಗೆ ಚಹಾ ಕೊಡ್ತಾರೆ ನೋಡು ಹೋಟೆಲ್ನಾಗ, ಆ ಕಪ್ಪು ಅದ್ರೊಳಗೆ ಒಟ್ಟ ಕುಡಿಬಾರ್ದಂತ. ತಿನ್ಬಾಣಿ ಅಂತಿದ್ದಿ, ಮತ್ತೇನು ಉಪವಾಸ ಮಾಡ್ಕೊಲ್ಲ ನಾನು? ಹಾಂ ತಂದಿರಿ ಮತ್ತು ತಿನ್ನಬೇಕು, ಹೌದಿಲ್ವಾ? ತಮಾಷೆನ ನಾನು ತಮಾಷೆ ಮಾಡಿ. ಹೆಂಗೈತೆ ನಮ್ಮಿ? ತಿನ್ನ ಚೆನ್ನಾಗೈತೆ.
ಎತ್ತು ತಿನ್ ಬಾ ನೀನು. ಬರುತ್ತೀನಿ ಅಯ್ಯ ಅಯ್ಯೋ ಬರೀ ಅಂತ ಬಾರಪ್ಪ, ತಿಂದ್ಬಿಟ್ಟು ಬರೀ ಅಂತ ಬಾ ಎತ್ತು ಇಲ್ಲೇ ಬಾ. ಬಾ ಇಲ್ಲೇ ಕೊಡ್ತೀನಿ ಪಾಪ. ಏನ ಸೌಂಡ್ ಅಂತೀನಿ ನಾನು. ತಿನ್ನೋಗಲ್ಲ. ತೋ ನಾವೇ ಅಲ್ಲೇ ತಿಂತೀಯ? ತಿಂದ ಅವನು ಸರಿ ತಿಂದೀಗ, ಸರಿ ತಿಂದು ಆಟ ಆಡಕತ್ತಾನ. ಚೆನ್ನಾಗೈತೆ ನಮ್ಗೆ. ಮಸ್ತ್ ಐತಿ. ನೋಡ್ರಿ ಫ್ರೆಂಡ್ಸ್, ನಮ್ಮಮ್ಮ ಊಟ ಮಾಡ್ತಾವ್ರಿ ಈಗ. ನಾವ್ಯಾಕೆ ತಿನ್ನಿಸ್ತೀನಿ ಫಸ್ಟ್, ಆಮೇಲೆ ನಾನು. ನಿಮಗೆ ತಾಟ್ ತಗೋ. ಯಾರು? ನಿಮಗ ಅಯ್ಯ ಕೊಡ್ಲಾ ಇಲ್ಲ ಯಾಕೆ ಕೊಡಿಲ್ಲ ಅವನು. ಇದ್ರಾಗ ತಿನ್ಸಾಕತ್ತೀನಿ. ನಿಮ್ಗೆ ಸಪ್ಪನ ಚಿಕನ್ ಐತಿ. ಹೆಂಗೈತಿ? ಚಿಕನ್ ಫ್ರೈ ಮಾಡಿಟ್ಟಿರ್ತಾರಲ್ಲ ಸೈಡಿಗೆ ಮಸಾಲ ಮಾಡಿ ರೆಡಿ ಮಾಡಿ ಅದೇ ಅದನ್ನ ಹಾಕ್ತಾರೆ. ಬನ್ನಿ ಫ್ರೆಂಡ್ಸ್, ಎಲ್ಲ ಬಿರಿಯಾನಿ ತಿನ್ನೋಣ. ಕೇಳಿದೆ ನಾನು. ಚೆನ್ನಾಗೈತಿ. ಛೇ ತೆಗಿ. ನಿಮ್ಮ ಅಪ್ಪಂದ ಸಡಗ್ರ, ನಿಮ್ಮ ಅಪ್ಪಂದ ಜಪ ನಿನಗೆ ಜಪ. ಓಕೆ ಫ್ರೆಂಡ್ಸ್, ಊಟ ಮಾಡ್ಬಿಟ್ಟು ಸಿಗ್ತೀವಿ. ಏಯ್ ನಿಧಾನ ತಿನ್ನು. ಇನ್ನು ಬಂಗಾರ ಎಲ್ಲರೂ ಇದ್ದಾಗ ಹಬ್ಬ ಈ ಕಡೆ ನೀನೇ ತಿನ್ಸಂತ. ನೀ ತಿನ್ನಕತ್ತಿಲ್ಲ ಈಗ, ತಿನ್ನ ಎತ್ತು. ಏಯ್ ಯಾಕೆ ಎತ್ತು? ಏನ್ ಮಾಡಿದ ಅವನು? ಕುಂಡಿ ಹೊಡಿತು. ಕ್ಲಾಪ್ಸ್ ಹಾಕ್ತಾನೆ. ಏನಂತ ಅಲ್ಲೋಡ ಅಕ್ಕನ ಮಾಡ್ತಂತ ನಾವೇ. ಏಯ್ ಈರುಳ್ಳಿ ಕಟ್ ಮಾಡ್ಕೊಂಡು ತಿನ್ಬೇಕಿಲ್ವ? ಇಲ್ಲ ಇದೆ ಆಯ್ತಾ? ಎಲ್ಲ ಐತಿ ಅತ್ತು. ನಾನೇನು ಇದರಲ್ಲ, ಇದು ಅಲ್ಲ ಕಟ್ ಮಾಡ್ತಾರೆ. ನಮಗೆ ಅದೇ ಹೇಳೋದಂತ ಅನ್ಕೊಂಡೆ, ಅನ್ನ ನೋಡಿ ಸುಮ್ಮನೆ. ನಮಗೆ ಹೆಂಗ ಆಯ್ತು ಆರ್ಡರ್ ಮಾಡಿ ಬರೋ ಮಟನ್ ನೋಡ್ರಿ, ಊಟ ಆಯಿತು ಎಲ್ಲರದು. ಊಟ ಆದಮೇಲೆ ನಮ್ಮ ತಂಗಿಯರು ಹೋದರು. ಅವ್ರು ಹೋಗೋ ಖುಷಿಯೊಳಗೆ ವಿಡಿಯೋ ಮಾಡೋಕ್ಕೆ ನೆನಪಾಗಲಿಲ್ಲ. ಇವಾಗ ನಾವು ನಮ್ಮದು ಊಟ ಆಯಿತು, ನವ್ಯಾಗಂದು ಊಟ ಆಯಿತು. ಗುಳಿಗೆ ಹಾಕಿದ್ದೆ ಆಕಿಗೆ, ಹಾಕಿ ಒಂದು ಸ್ವಲ್ಪ ಓಡಾಡಿಸಿ ಮನಗಿಸಿ ನೀಗಿಲ್ಲೇ. ಇಲ್ಲಿ ನೋಡ್ಬೋದು ಮಕ್ಕೊಂಡಾಳ, ಇಬ್ಬರು ಮಕ್ಕೊಂಡಾರ. ಆಕಿ ಊಟ ಮಕ್ಕೊಂಡಾಳ್ರಿ ನಮಿತ. ಕಿಟಕಿಗೆ ಗಾಳಿ ಬೇಕಂತ ಆಕಿಗೆ, ಹಂಗಾಗಿ ಉಲ್ಟಾ ಮಕ್ಕೊಂಡಾಳ ಆಕಿ. ಈಗ ಮಲ್ಕೊಳೋದು ಅಷ್ಟೇ ಕೆಲಸ, ಇನ್ನೇನಿಲ್ಲ. ಇವತ್ತಿನ ವ್ಲಾಗ್ ಇಷ್ಟೇ ಆಯಿತು. ಇನ್ನೇನು ಎಕ್ಸ್ಟ್ರಾ ಏನು ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಗುಡ್ ನೈಟ್. ಹೃದಯಪೂರ್ವಕ ಧನ್ಯವಾದಗಳು ಅಂತ ನೋಡ್ರಿ ಹೇಳಿದ್ಲು ನಮ್ಮ ನಮಿತಾ. ಓಕೆ, ಗುಡ್ ನೈಟ್, ಬಾಯ್ ಫ್ರೆಂಡ್ಸ್.